ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ಆದಷ್ಟು ಬೇಗ ನಾನು ನಿಮ್ಮ ಜೊತೆಗೆ ಮನೆಗೆ ಮತ್ತೆ ಬರಬೇಕು. ನಾನು ಬರೋ ಹಾಗೆ ನೀವೇ ಮಾಡಬೇಕು. ನಾನು ಎಷ್ಟು ಕೆಟ್ಟವನಲ್ವಾ, ನಾನೇ ನಿನ್ನ ಮನೆಯಿಂದ ಕಳಿಸ್ಬೇಕಾಯ್ತು. ಸಾರಿ ಅನು. ನಂಗೆ ಸಾರಿ ಬೇಡ ಸರ್, ನಿಮ್ಮ ಜೊತೆಗೆ ನಾನು ಮನೆಗೆ ವಾಪಸ್ ಬರಬೇಕಷ್ಟೆ. ಖಂಡಿತ ಬರ್ತೀಯ. ಹಾಗೆ ನನ್ನ ತಪ್ಪಿನ ಪ್ರಾಯಶ್ಚಿತ್ತನೂ ಆಗುತ್ತೆ. ಅಂದರೆ ಗುಡ್ ಮಾರ್ನಿಂಗ್ ಮಾನಸಿ ಅಕ್ಕ. ಗುಡ್ ಮಾರ್ನಿಂಗ್ ಅಕ್ಕ, ಕುಡಿಯೋಕೆ ಏನು ತರಲಿ? ನನಗೇನು ಬೇಡ, ಹರ್ಷಾಗೆ ಒಂದು ಬಕೀಟಲ್ಲಿ ಬಿಸಿ ಬಿಸಿ ಗ್ರೀನ್ ಟೀ ಮಾಡ್ಕೊಂಬ. ಅವನು ಆಗ್ಲಿಂದ ಏನೇ ಕುಡಿದ್ರು ಎಷ್ಟೇ ಕುಡಿದ್ರು ತಲೆನೋವು ಹೋಗ್ತಿಲ್ಲ ಅಂತ ಮಲ್ಕೊಂಡೇ ಇದ್ದಾನೆ. ಕಷಾಯ ಮಾಡ್ಕೊಂಬರ್ಲ ಹರ್ಷ ಸರ್? ನಮಗೇನು ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಎದ್ರೆ ತಲೆಭಾರ, ಸುಸ್ತು ಅನಿಸುತ್ತೆ, ಮಲ್ಗೋಣ ಅನಿಸುತ್ತೆ. ನನಗೇನು ಬೇಡ, ನನಗೆ ಯಾರು ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡಿ. ಅನು ಅಮ್ಮ ಇದ್ದಿದ್ರೆ ನಿಮ್ಮನ್ನ ಹೀಗೆ ಬಿಡ್ತಾನೆ ಇರಲಿಲ್ಲ. ಶುಂಠಿ ಕಷಾಯ ಮಾಡಿಕೊಡ್ತಿದ್ರು. ಬೆಳಗ್ಗೆ ಬೆಳಗ್ಗೆ ಮಾತಾಡೋದಕ್ಕೆ ಬೇರೆ ವಿಷಯನೇ ಇಲ್ವಾ? ನಿನಗೇನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡ್ಕೊಂಡು ಬಾ. ಸುಮ್ಮನೆ ಏನೇನೋ ಮಾತಾಡಬೇಡ. ಸರಿ ಅಕ್ಕ. ಮೊದಲ ಫೋನ್ ಸೈಲೆಂಟ್ ಮಾಡು ಮಾನ್ಸಿ. ಹರ್ಷ, ಅನು ಕಾಲ್ ಮಾಡ್ತಿದ್ದಾಳೆ. ಅದಕ್ಕೇನಾ ಕುಡಿಲಿ? ಇಷ್ಟೊತ್ತು ಮಾತಾಡೋದಕ್ಕೂ ಶಕ್ತಿ ಇರಲಿಲ್ಲ. ಅನು ಕಾಲ್ ಮಾಡಿದಾಳೆ ಅಂದಿದ ತಕ್ಷಣ ಏನು ಪವರ್ ಬಂದ್ಬಿಡ್ತು. ಹಲೋದ್ಕೆ, ಹೇಗಿದ್ದೀರಾ? ಬಾವಾ, ಯಾಕೆ ಕೆಮ್ತಿದ್ದೀರಾ? ಹುಷಾರಿಲ್ವಾ? ಯಾರಿಗೇನಾದರೂ ಏನು ಡಿಫರೆನ್ಸ್ ಇಲ್ಲ ಬಿಡಿ. ಅದಕ್ಕೆ ನೀವು ಹೇಗಿದ್ರು ಇಲ್ಲಿಲ್ಲ ತಾನೆ, ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ? ಬಾವಾ, ಈಗ ನೀವು ಬಿಸಿ ಬಿಸಿ ಶುಂಠಿ ಟೀ ಮಾಡಿಸ್ಕೊಂಡು ಕುಡಿದು ಅರ್ಧ ಗಂಟೆ ಮಲಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ನಾ ಫೋನ್ ಇಟ್ಟ ತಕ್ಷಣ ನೀವು ಶುಂಠಿ ಟೀ ಮಾಡಿಸ್ಕೊಂಡು ಕುಡಿಬೇಕು, ಸರಿನಾ? ಈಗಲೇ ಕುಡಿತೀನಿ. ಮತ್ತೆ ಏನು ಸಮಾಚಾರ? ಅದಕ್ಕೆ ಸಮಾಚಾರ ಬಾವಾ, ಆರಾಧನಾ ಅವ್ರನ್ನ ನಮ್ಮ ಕಂಪ್ನಿಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಿಮ್ಮ ದಾದಾ ಹೇಳಿದ್ದಾರೆ. ಹೌದಾ? ಆರಾಧನವರು ಇದಕ್ಕೆ ಒಪ್ಕೊಂಡ್ರ? ಆರಾಧನಾ ಅವರನ್ನ ಅವ್ರ ಊರಿಂದ ಮತ್ತು ಅವ್ರ ಕೆಲಸದಿಂದ ದೂರ ಇರಿಸಿ ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಅಂದಿದ್ದಕ್ಕೆ ಅವ್ರು ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ ಬಾವ. ಎಷ್ಟೇ ಆದರೂ ಅವ್ರದ್ದು ಒಂದು ಕಂಪ್ನಿ ಇದೆ, ಅವ್ರಿಗೆ ಅವಮಾನ ಆಯಿತೋ ಏನೋ. ಸದ್ಯಕ್ಕೆ ನನಗಿಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಾಗಲ್ಲ ಬಾವ. ಒಂದು ವೇಳೆ ಆರಾಧನಾ ಅವ್ರೇನಾದರೂ ತಪ್ಪು ತಿಳ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಬಿಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್? ಸರಿ, ಅದಕ್ಕೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಬಾವ. ಓ, ಅಷ್ಟೇನಾ? ನೀವು ಬರೀ ಇದಕ್ಕೆ ಫೋನ್ ಮಾಡಿರೋದಾ? ನಾನೆಲ್ಲೋ ನೀವು ಮನೆಗೆ ಬರ್ತೀನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದೀರಾ ಅಂದ್ಕೊಂಡು. ಡೋಂಟ್ ವರಿ ಬಾವ, ಆದಷ್ಟು ಬೇಗ ನಿಮ್ಮ ದಾದಾನೇ ನನ್ನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ನಾನು ಎಲ್ಲೇ ಇದ್ದರೂ ನನ್ನ ಮನಸ್ಸೆಲ್ಲ ರಾಜನಂದಿನಿ ವಿಲಾಸದಲ್ಲೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಹುಷಾರಾಗಿ. ಸಾಧ್ಯ ಆದರೆ ಆರಾಧನವ್ರ ಹತ್ರ ಮಾತಾಡಿ ಬಾವ ಪ್ಲೀಸ್. ಕಮಾನ್ ಅತ್ಗೆ, ನಿಮಗೆ ಯಾವಾಗಲೂ ಬೇರೆಯವ್ರ ನೆಮ್ಮದಿ ಬಗ್ಗೆನೇ ಚಿಂತೆ, ಆದರೆ ನಮಗೆ ನೀವಿನ್ನೂ ಮನೆಗೆ ಬಂದಿಲ್ವಲ್ಲ ಅನ್ನೋ ಚಿಂತೆ. ಬಾವ, ನನ್ನ ಲೈಫಲ್ಲಿ ಆಗಿದ್ದ ಘಟನೆಗಳೆಲ್ಲ
ಆರಾಧನಾ ಅವ್ರ ಮೇಲೆ ತುಂಬ ಪ್ರಭಾವ ಬೀರಿದೆ. ಅವರು ನಮಗೋಸ್ಕರ ತುಂಬಾ ಕಾಂಪ್ರಮೈಸ್ ಆಗಿದ್ದಾರೆ ಬಾವ. ಊರಿಗೆ ಹೋಗದೆ ಇಲ್ಲೇ ಉಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಷ್ಟೇ. ಸರಿ ಅದಕ್ಕೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಬಾವ. ನೀವು ಆದಷ್ಟು ಬೇಗ ಹುಷಾರಾಗಿ. ಟೇಕ್ ಕೇರ್. ಟೇಕ್ ಕೇರ್. ಆರಾಧನಾ ಅವರೇ, ನಿಮ್ಮ ಕಂಪ್ನಿಲಿ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿದ್ದು ಕೇಳಿ ನೀವು ತುಂಬ ಡೇರಿಂಗ್ ಅನ್ನಿಸ್ತು. ಹಾಗೆ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಈಗ ನಮ್ಮ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಹ್ಯಾವ್ ಟು ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ವರ್ಧನ್. ಯಾವ ಕಾರಣಕ್ಕೆ ಥ್ಯಾಂಕ್ಸ್? ಆ್ಯಂಡ್ ನೀವು ಕಾರಣ ಹೇಳೋದಕ್ಕೆ ಮೊದಲು ಮಿಸ್ಟರ್ ವರ್ಧನ್ ಅಂತೆಲ್ಲ ಕರೆಯೋ ಅಗತ್ಯ ಇಲ್ಲ. ನನ್ನ ಆರ್ಯ ಅಂತ ಕರೆದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನನಗದೇ ಇಷ್ಟ. ಶೋರ್, ನಿಮ್ಮನ್ನ ಇನ್ಮೇಲೆ ಆರ್ಯ ಅಂತಲೇ ಕರಿತೀನಿ. ಫೈನ್. ಈಗ ಥ್ಯಾಂಕ್ಸ್ ಯಾಕೆ ಅಂತ ಕಾರಣ ಹೇಳ್ಬೋದು? ಥ್ಯಾಂಕ್ಸ್ ಯಾಕೆ ಅಂತಂದರೆ, ನೀವು ನನ್ನ ಹೊರಗಿನೋಳ ಥರ ಟ್ರೀಟ್ ಮಾಡ್ತಾ ಇಲ್ಲ. ಆ ಥರ ಅನ್ಸಕ್ಕೂ ನೀವು ಬಿಡ್ತಾ ಇಲ್ಲ. ಅದಕ್ಕೆ. ನೀವು ಹೊರಗಿನವ್ರು ಆಗಿದ್ರೆ ತಾನೇ ನಿಮ್ಮನ್ನು ಹಾಗೆ ಕಾಣೋದಕ್ಕೆ ಸಾಧ್ಯ. ಏನಾದರೂ ಅಂದ್ರ? ಇಲ್ಲ. ದೇವ್ರೆ, ಯಾಕೆ ಹೀಗೆ ಮಾಡ್ತಿದ್ಯಾ? ಇವನನ್ನು ಒಂದ್ಸರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಇವರೇ ನನ್ನ ವಿಶ್ವ ಅಂತ ಅನ್ಸುತ್ತೆ. ಹೀಗೆ ದಿನ ಇವ್ರನ್ನ ನೋಡಿದ್ರೆ ಎಲ್ಲ ಮನಸ್ಸು ಇವ್ರನ್ನೇ ವಿಶ್ವ ಅಂತ ನಂಬಿಡುತ್ತೋ ಅಂತ ಭಯ ಆಗ್ತಿದೆ. ಅನು, ಯಾ ಮೀರಾ? ಅನು, ಐ ಆಮ್ ಸೋ ಸಾರಿ. ಯಾಕೆ ಮೀರಾ? ಆರಾಧನಾ ವಿಷಯದಲ್ಲಿ ನಾನು ನಂದೇ ಆದ ದಾರಿನ ಫಾಲೋ ಮಾಡಿಬಿಟ್ಟೆ. ಆ ಮೊಮೆಂಟಲ್ಲಿ ನನಗೆ ಏನು ಸರಿ ಅನ್ನಿಸ್ತೋ ಅದನ್ನು ಹೇಳಿದೆ. ಐ ಹೋಪ್ ಯು ಆರ್ ನಾಟ್ ಅಪ್ಸೆಟ್ ವಿತ್ ಮೀ. ಮೀರಾ, 12 ವರ್ಷಗಳಿಂದ ನೀನು ಈ ಕಂಪ್ನಿಗೋಸ್ಕರ ಕೆಲಸ ಮಾಡ್ತಿದ್ಯಾ. ಇಲ್ಲಿನ ಅವಶ್ಯಕತೆ ಬಗ್ಗೆ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಿರ್ಧಾರದ ಹಿಂದೆ ಯಾವ ದುರುದ್ದೇಶನೂ ಇರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮೀರಾ. ಆದರೆ ಆರ್ಯ ಸರು ನಿಜವಾಗ್ಲೂ ಆರಾಧನಾ ಅವ್ರನ್ನ ಈ ಕಂಪ್ನಿಗೆ ಜಾಯ್ನ್ ಆಗು ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆರಾಧನಾ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಓಕೆ? ನಾನು ಇದರಲ್ಲಿ ಓಕೆ ಅನ್ನೋದೇನಿದೆ ಮೀರಾ, ಅವ್ರಿಗೆ ಓಕೆ ಆಗಬೇಕು. ಆರಾಧನಾ ಅವರು ಏನು ಅಂದ್ಕೊಂಡ್ರು ಏನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಅನು, ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಆರ್ ಯು ಶೋರ್? ಆರಾಧನಾ ಈ ಕಂಪನಿಗೆ ಬಂದರೆ ನಿನಗೇನು ಸಮಸ್ಯೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಅವ್ರಿಲ್ಲಿ ಬರೋದ್ರಿಂದ ನನಗೆ ಯಾಕೆ ಸಮಸ್ಯೆ ಆಗಬೇಕು? ನಿನಗೆ ಹೇಗೆ ಹೇಳಿ ಅನು ನಾನು? ಯುನೋ, ಐ ಮೀನ್, ನೀನು ಆ ಆರಾಧನಾಗೆ ನಮ್ಮ ಆರ್ಯ ಸರ್ನೇ ಬಿಟ್ಕೊಡೋದಕ್ಕೆ ಹೊರಟೋಳು. ಈಗ ಆರಾಧನಾ ಮತ್ತೆ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ? ಸ್ವಲ್ಪ ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಅನು? ಮೀರಾ, ನಾವು ಹಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಾವು ಮುಂದಕ್ಕೆ ಹೋಗೋದು ಯಾವಾಗ? ಈಗ ನಮ್ಮ ಜೊತೆಗಿರೋದು ಆರ್ಯ ಸರೇ ಅಂತ ಎಲ್ಲರೂ ಒಪ್ಕೊಂಡು ಆಗಿದೆ ಮೀರಾ. ಈಗ ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡಿ ಇಲ್ದಿರೋ ಚಿಂತೆಗಳನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅನ್ಸುತ್ತೆ. ಸರಿ ಬಿಡು ಅನು, ನೀನು ಕ್ಲಿಯರ್ ಆಗಿರೋದು ನನಗೆ ಮುಖ್ಯ. ಸಿ ಯು ಮೀರಾ, ಟೇಕ್ ಕೇರ್. See you.
ಆದರೂ ಅನು ನನ್ನ ಮನಸ್ಸಿಗೆ ಇದು ಸರಿ ಅಂತ ಅನಿಸ್ತಿಲ್ಲ. ಎಲ್ಲೋ ಏನೋ ರಾಂಗ್ ಆಗ್ತಿದ್ಯಾ ಅಂತ ಅನಿಸ್ತಿದೆ. ಹೌದು, ನೀವು ಅನುನ ಭೇಟಿ ಮಾಡೋಕ್ಕೋಸ್ಕರನೇ ಆಫೀಸ್ಗೆ ಬಂದ್ರಾ? ಏನಾದರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿತ್ತ ಅನು ಹತ್ರ? ನನ್ನ ಹತ್ರ ಹೇಳಬಾರ್ದು ಅಂತಿದ್ರೆ ಇಟ್ಸ್ ಫೈನ್. ಇಲ್ಲ ಹಾಗೇನೂ ಇಲ್ಲ, ಹಾಗೆ ಸುಮ್ಮನೆ ಮೀಟ್ ಮಾಡಕ್ ಬಂದೆ. ನಾನು ಒಂದು ಕೇಳ್ಬೋದಾ? ಯಾ. ಈ ಟ್ರ್ಯಾಕ್ ಸೂಟ್ ಹಿಂದಿನ ಕತೆ ಏನು? ನೀವು ಹೀಗೆ ಯಾಕೆ ಆಫೀಸಿಗೆ ಬಂದ್ರಿ? ನಾನು ಆಫೀಸ್ಗೆ ಅಂತ ಹೊರಟಿದ್ದಲ್ಲ, ಬಟ್ ಬರೋ ಹಾಗಾಯಿತು. ಸಾರಿ, ನಾನು ಹೀಗೆ ಕೇಳಬಾರ್ದಿತ್ತೇನೋ. ಐ ಆಮ್ ರಿಯಲಿ ಸಾರಿ. ಶಿವು, ಗಾಡಿ ಸೈಡ್ಗೆ ಹಾಕು. ಇದೇನೆ ಊಟದಲ್ಲಿ ಉಪ್ಪೇ ಇಲ್ಲ. ಸದ್ಯ ನೀನು ಈ ಲೋಕದಲ್ಲೇ ಇದೆಯಾ ಅಂತ ಅರ್ಥ ಆಯ್ತು. ಮೊದಲು ಉಪ್ಪಾಕು. ಈ ಊಟದಲ್ಲಿ ರುಚಿ ಬರಬೇಕಂದ್ರೆ ಉಪ್ಪೇಗೆ ಮುಖ್ಯನೋ ಹಾಗೆ ನನ್ನ ಮಗಳು ಬಾಳಿಗೂ ಅರ್ಥ ಸಿಗಬೇಕು ಅಂದರೆ ಅಳಿಂದ್ರಿರ್ಬೇಕು. ತಿನ್ನು. ಉಪ್ಪು ಸರಿ ಇದೆಯಾ? ನಿನ್ನ ಮುಖ ನೋಡ್ತಿದ್ರೆ ಸರಿಗಿದೆ ಅಂತಲೇ ಅನಿಸುತ್ತೆ. ನಮ್ಮ ಸಂಸಾರದಲ್ಲೂ ಹಾಗೆ ಉಪ್ಪಾದ್ರ ಕೆಲಸನ ಸರಿಗೆ ಮಾಡುತ್ತೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ ಸುಬ್ಬು. ನೀನು ನನ್ನ ಮಗಳು ಅಳಿಯಂದ್ರನ್ನ ಎಷ್ಟೇ ದೂರ ಮಾಡಿದ್ರು ಅವರು ಅದಕ್ಕಿಂತ 100 ಪಟ್ಟು ಹತ್ರ ಆಗ್ತಾರೆ. ಯಾಕೆ ಹೇಳು? ಅವರು ನೀರು ಮತ್ತು ಉಪ್ಪಿನ ಥರ. ಉಪ್ಪು ನೀರಲ್ಲೇ ಕರಗುತ್ತೋ ಅಥವಾ ನೀರೇ ಉಪ್ಪಲ್ಲಿ ಅಡಗಿಸ್ಕೊಳ್ಳುತ್ತೋ ಹೇಳೋದು ಕಷ್ಟ. ಅವರು ಮನೇಲಿ ಜೊತೆಲಿಲ್ಲದೆ ಇದ್ರೆ ಏನು, ಆಫೀಸಲ್ಲಂತೂ ಜೊತೆಗಿರಲೇಬೇಕಲ್ಲ, ಒಟ್ಟಿಗೆ ಕೆಲಸ ಮಾಡಲೇಬೇಕಲ್ಲ. ಯಾಕೆ ಪುಷ್ಪ, ನಾವು ಆರ್ಯವರ್ಧನ್ ಇಲ್ದೇನೆ ಬದುಕಕ್ಕೆ ಆಗಲ್ವಾ? ನನ್ನ ಮಗಳು ಅವಳಿಗೂ ಇರೋಕ್ಕಾಗಲ್ವಾ? ಅರ್ಥ ಮಾಡ್ಕೋ. ನಾವು ಮಿಡ್ಲ್ ಕ್ಲಾಸ್ ಜನ ಬದುಕು ಹೇಗೆ ಇದ್ರೂ ತೂಗಿಸ್ಕೊಂಡು ಹೋಗ್ತೀವಿ. ನಮಗೂ ನಮ್ಮದೇ ಆದ ಗುರುತುಗಳಿದೆ. ಬಟ್ಟೆ ಅಂಗಡಿ ಸುಬ್ಬು, ಒಟಾರದಲ್ಲಿ ಒಟ್ಟುಗುಟ್ಟೋ ಪುಷ್ಪ, ಇದೆಲ್ಲ ಒಂಥರ ಐಡೆಂಟಿಟಿ ನಮಗೆ. ಇದನ್ನೆಲ್ಲ ಆರ್ಯವರ್ಧನ್ ಅನ್ನೋ ಹೆಸರಿಗೆ ಮಾರಾಟ ಮಾಡೋಕ್ಕೆ ಖಂಡಿತ ಇಷ್ಟ ಇಲ್ಲ ನನಗೆ. ಪುಷ್ಪ, ನಾನು ನನ್ನ ಮಗಳಿಗೆ ನನ್ನ ಯೋಗ್ಯತೆ ಮೀರಿ ಸಂತೋಷ ನೆಮ್ಮದಿ ಕೊಟ್ಟಿದ್ದೀನಿ. ಅದು ನಿನ್ನ ಕಣ್ಣು ಕಾಣಿಸೋದೇ ಇಲ್ವಾ? ಅಥವಾ ನಾನು ವಯಸ್ಸಾದವನು ಅನ್ನೋ ತಾತ್ಸಾರನ? ಸುಬ್ಬು, ನಾನು ಹೇಳಿದ್ದಲ್ಲ. ನನ್ನನ್ನು ಕೈಲಾಗ್ದವನು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಎಷ್ಟೇ ಆದರೂ ನಾನು ಹೆಣ್ಣೆ ತಪ್ಪ. ನನಗೆ ಧೈರ್ಯ ಜಾಸ್ತಿನೇ. ಹಿಂದೆ ಮಾಡಿದ್ದು ಈಗ ಮಾಡ್ತಿರೋದು ಎಲ್ಲ ನನ್ನ ಮಕ್ಕಳು ಒಳ್ಳೇದಕ್ಕೆ. ನೀನು ವಿಷಯನ ಒಂಥರ ಯೋಚನೆ ಮಾಡಿದ್ರೆ ನಾನು 100 ಥರ ಯೋಚನೆ ಮಾಡ್ತೀನಿ. ಇದೆಲ್ಲ ನನ್ನ ಮಗಳು ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಮೊದಲು ನಿನಗಿರಲಿ. ಏನಂತೆ? ಸಂಸಾರ ಉಪ್ಪಿದ್ದ ಹಾಗೆ ಅಂತನಾ? ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ಉಪ್ಪು ಹಾಕೋ ಅಳತೆ ಮೇಲೆ ನಿಂತಿರುತ್ತೆ. ಸಾರಿ ಆರ್ಯ, ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಯಾವುದೋ ಒಂದು ನೋವನ್ನ
ಟ್ರಿಗರ್ ಮಾಡಿದೆ ಅಂತ ಅನ್ಸುತ್ತೆ. ಐ ಆಮ್ ರಿಯಲಿ ಸಾರಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ಎಲ್ಲ ನನ್ನ ಜೀವನದಲ್ಲಿ ಮಾಮೂಲಿ ಆಗೋಗಿದೆ. ನಂಗೆ ತುಂಬ ಹತ್ರ ಆದವ್ರನ್ನ ನಾನು ಕಳ್ಕೊತಾನೆ ಬರ್ತಿದ್ದೀನಿ. ಆರಾಧನೆ ಎಲ್ಲ ನಂದು ಅನ್ಕೋತಿರೋವಾಗ ಯಾವುದು ನಂದಾಗಿರೋದಿಲ್ಲ. ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ನಾನು ಒಂಟಿ ಆಗೋಗಿರ್ತೀನಿ. ನನ್ನ ಜೊತೆಗೆ ಯಾರೂ ಇರೋದಿಲ್ಲ. ಅದೇ ನನ್ನಿಂದ ತಪ್ಪಾಗಿದೆಯೋ ನನಗೆ ಗೊತ್ತಾಗ್ತಿಲ್ಲ. ಕೆಲವೊಂದ್ಸಲ ಸಂಬಂಧಗಳನ್ನ ಕಳ್ಕೊಳ್ಳೋದು ನಮ್ಮ ತಪ್ಪಿಂದ ಅಲ್ಲ, ಅವ್ರ ಬೇಜವಾಬ್ದಾರಿಯಿಂದನೂ ಆಗಿರುತ್ತೆ. ಇರ್ಬೋದು, ಆದರೆ ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮನಿಂದ ಹಿಡಿದು ಈಗಿನ ಅನುವರೆಗೂ ಕೊನೆಗೆ ಈ ಜೇಂಡೆ ಯಾರೂ ನನ್ನ ಜೊತೆಯಲ್ಲಿ ಶಾಶ್ವತವಾಗಿ ಇರೋದೇ ಇಲ್ವೇನೋ ಅಂತ ಅನಿಸ್ಬಿಟ್ಟಿದೆ. ಜೇಂಡೆ ನನ್ನ ಬಿಟ್ಟು ಹೋಗ್ತಾನೆ ಅನ್ನೋ ಒಂದು ಸಣ್ಣ ಯೋಚನೆ ಕೂಡ ನನಗಿರಲಿಲ್ಲ. ಅವನ್ನ ನೋಡಬೇಕು ಅಂತ ಬೆಳಗ್ಗೆನೆ ಹೊರಟೆ. ಅವನು ನನ್ನ ಬಿಟ್ಟು ಹೋಗಿದ್ದ. ಸಾರಿ ಆರಾಧನಾ, ನಾನು ಈ ಟ್ರ್ಯಾಕ್ ಸೂಟ್ ವಿಷಯ ಹೇಳಕ್ಕೆ ಹೋಗಿ ತುಂಬ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟೆ ಅನಿಸುತ್ತೆ. ನಾರ್ಮಲಿ ಈ ಥರ ನಾನು ಯಾರ ಹತ್ರನೂ ಹೇಳ್ಕೊಳಲ್ಲ. ಅದೇನೋ ನನ್ನ ಬಾಯಲ್ಲಿ ನೀವು ಹಳೆ ವಿಷಯ ಎಲ್ಲ ಬರ್ಸ್ಬಿಟ್ರಿ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಪ್ರಪಂಚಕ್ಕೆ ಇವರು ದೊಡ್ಡ ಬಿಸ್ನೆಸ್ ಐಕಾನ್, ನೆಮ್ಮದಿಯಿಂದ ಇರೋ ಕಂಪ್ಲೀಟ್ ಮ್ಯಾನ್. ಬಟ್ ಅದು ಎಷ್ಟು ಒಂಟಿತನ ಅನುಭವಿಸ್ತಾ ಇದ್ದಾರೆ. ಅನು ಮೇಡಮ್, ಊಟ ಏನು ತರಲಿ? ಊಟ ಬೇಡ ಅಣ್ಣ, ನಾನು ಮನೆಯಿಂದ ತಂದಿದ್ದೀನಿ. ಸರಿ ಮೇಡಮ್. ಅಮ್ಮ 2 ಡಬ್ಬಿ ಕಳಿಸಿದಾಳೆ. ಒಳ್ಳೆ ಅಮ್ಮ. ಆದರೆ ಏನು ಮಾಡೋದು, ಇನ್ನೊಂದು ಡಬ್ಬಿ ಊಟ ತಿನ್ನೋರು ಈ ಆಫೀಸಲ್ಲಿ ಇಲ್ವಲ್ಲ. ನೋಡೋಣ, ಸ್ವಲ್ಪ ಹೊತ್ತು ಕಾಯೋಣ. ಆ ದಿನಕ್ಕೂ ಈ ದಿನಗಳಿಗೂ ಎಷ್ಟು ವ್ಯತ್ಯಾಸ. ಸಮಯ ಸಂದರ್ಭ ಒಂದೇ ಥರ ಕಂಡ್ರು ನಮ್ಮಿಬ್ಬರು ಸಂಬಂಧದಲ್ಲಿ ಎಷ್ಟು ಬದಲಾಗಿದೆ. ಊಟಕ್ಕೆ ಬನ್ನಿ ಕಾಯ್ತಿರ್ತೀನಿ ಅಂತ ಒಂದು ಮೆಸೇಜ್ ಹಾಕ್ಲಾ? ಸರ್, ನಿಮ್ಮದು ಊಟ ಆಗಿಲ್ಲ ಅಂದರೆ ಮೀಟಿಂಗ್ ಮುಗಿಸಿ ಇಲ್ಲಿಗೆ ಬನ್ನಿ. ನಿಮ್ಮ ಪಾಲಿನ ಊಟ ನನ್ನ ಹತ್ರ ಇದೆ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸುಬಣ, 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 ಏನು ಯಜಮಾನ್ರೆ ಇಷ್ಟೊತ್ತಿನಲ್ಲಿ? ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಸುಬ್ಬಣ್ಣ. ನೀನು ಮನೆ ಕೇಳಿದಾಗ ಒಂದು ಮಾತು ಮಾತಾಡದೆ ನಿಂಗೆ ಮನೆ ಕೊಟ್ಟಿದ್ದೀನಿ. ಅದೇನೋ ವಟಾರದ ಮನೆ ರಿಪೇರಿ, ಮನೆ ಸಮಸ್ಯೆ ಅಂತ ತುಂಬ ದಿವಸ ಅಂಗಡಿಗೆ ರಜಾ ಹಾಕಿದ್ರು. ನಾನು ಒಂದು ಮಾತು ಆಡದೆ ಸುಮ್ಮನಿದ್ದೀನಲ್ವಾ? ನಿಜ ಯಜಮಾನ್ರೆ. ಇನ್ನು ಮುಂದೆ ಹಾಗಾಗಲ್ಲ. ಒಂದು ವೇಳೆ ಹಾಗಾದರೆ ನಾನು ಸುಮ್ಮನೆ ಇರಲ್ಲ. ಯಜಮಾನ್ರೆ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಸುಬ್ಬಣ್ಣ, ನಿನಗೆ ಸಾವಿರಾರು ಸಮಸ್ಯೆ ಇರ್ಬೋದು, ಆದರೆ ನನ್ನ ಅಂಗಡಿಗೆ ಬಂಡವಾಳ ಹಾಕಿದವನು ನಾನು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ನಿನ್ನ ಅಳಿಯಂದ್ರ ಥರ ಯಾರೂ ಸಪೋರ್ಟಿಗೆ ಬರಲ್ಲ. ಮಗಳು ಮೊದಲನೇ ಬಸರಿ ಬಾಣಂತನದ ಖರ್ಚು ತವರವರೇ ನೋಡ್ಕೋಬೇಕು. ಆದರೆ ಈಗಿನ ಕಾಲದ ಗಂಡಸರು ಯಾರು ಹೆಂಡತಿ ಮನೆಯವರಿಗೆ ಪೂರ್ತಿ ಜವಾಬ್ದಾರಿನ ಬಿಡಲ್ಲ. ಹಾಗಂತ
ಅವ್ರ ಹತ್ರ ದುಡ್ಡು ತೊಗೊಳಕ್ಕಾಗತ್ತಾ? ನೀನು ತುಂಬ ಸ್ವಾಭಿಮಾನಿ ಅಂತ ಗೊತ್ತು ಸುಬ್ಬಣ್ಣ. ಆದರೆ ನಿನ್ನ ಅಳಿಯಂದ್ರು ಆ ಹೊರೆನ ನಿನ್ನ ತಲೆ ಮೇಲೆ ಹಾಕಲ್ಲ ಅಂತಲೂ ಗೊತ್ತು. ಮುಖ್ಯವಾದ ವಿಷಯ ಏನಂದರೆ, ಇನ್ನು ಮೇಲಿಂದ ನೀನು ಕೆಲಸಕ್ಕೆ ರಜಾ ಹಾಕಿದರೆ ಮುಲಾಜಲ್ಲೇ ಸಂಬಳನ ಕಟ್ ಮಾಡ್ತೀನಿ. ಈಗಲೇ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ನನ್ನನ್ನು ತಪ್ಪು ತಿಳ್ಕೊಬೇಡ. ಇದು ವ್ಯವಹಾರ, ಇದು ನಿನಗೆ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಜೆನ್ನಿ ಅಣ್ಣ, ಏನು ಪುಷ್ಪಕ್ಕ, ಏನಾಯ್ತು? ನೀವು ಮಾತಾಡಿದ್ದು ಸರಿಯಾಗೇ ಇತ್ತು. ನಿಮ್ಮ ಮಾತಿಂದ ಆದರೂ ಸುಬ್ಬುಗೆ ಒಳ್ಳೆ ಬುದ್ಧಿ ಬಂದರೆ ಸಾಕು. ಒಳ್ಳೆ ಬುದ್ಧಿ ಕಲಿತಾನೋ ಇಲ್ವೋ, ನನಗಂತೂ ಅವನಿಂದ ಕೈ ಸುಟ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅಲ್ಲ ಪುಷ್ಪಕ್ಕ, ಇಂಥ ಹಠಮಾರಿನ ನೀವು ಹೇಗೆ ಸಹಿಸ್ಕೊಂಡಿದ್ದೀರಾ? ನಿಮ್ಮನ್ನು ದೇವರೇ ಕಾಪಾಡಬೇಕು. ಎಲ್ಲವ ನೀನು ಸುಬ್ಬುಗೆ ಒಳ್ಳೆ ಬುದ್ಧಿ ಕೊಡಬೇಕು.